ಯಾವ ಗೌರ್ಮೆಂಟ್ ಬಂದರೂ ಕೂಡ ನೀವು ಹೇಳಿದಂತಹ ಉದ್ದಿಮೆದಾರರು ಯಾರೆಲ್ಲ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಯಾರಿದ್ದಾರೆ, ಅವ್ರ ಜೊತೆ ಆತ್ಮೀಯವಾಗಿ ಇರೋದನ್ನ ನಾವು ನೋಡ್ತೀವಲ್ಲ. ಹೌದು. ಒಬ್ರಾದ್ರೆ ಇದನ್ನ ಉಲ್ಟಾ ಮಾಡಿ ತೋರಿಸ್ಬೇಕಲ್ವಾ? ಒಬ್ರಾದ್ರೂ ಅಲ್ಲಿಂದ ಹಿಂಸರಿದಾಗ ಮಾತ್ರ ನಾವು ವ್ಯವಸ್ಥೆ ಬದಲಾವಣೆ ನೋಡುತ್ತಾ ಆಗ್ಬೋದಲ್ವಾ? ಈ ಇಶ್ಯೂ ಇನ್ಕ್ಲೂಡಿಂಗ್ ಮೀ ಕೂಡ ಇದೆ. ಐ ಆಮ್ ನಾಟ್ ಔಟ್ ಆಫ್ ದಿಸ್. ಈ ಇಶ್ಯೂನ ಇವತ್ತು ನಾವು ಅಡ್ರೆಸ್ ಮಾಡಿದ್ದೀವಿ. ಇಟ್ ಹ್ಯಾಸ್ ಟು ಬಿಲ್ಡ್ ಆನ್. ನಾನು ಹೇಳಿರೋ ಇಶ್ಯೂ ಕೆಲವು ಜನ ಲೈಕ್ ಆಗ್ಬೋದು, ಕೆಲವು ಐ ಆಮ್ ನಾಟ್ ದ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಐ ಆಮ್ ನಾಟ್ ದ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ನೀವು ನಾಳೆ ನಿಮ್ಮ ಟಿ ವಿ ಕರಪ್ಷನ್ ನಡೆಸಿದ್ರೆ ಬೇರೆದವ್ರಿಗೆ ಏನು ಕರಪ್ಷನ್ ನಡೆಯಂಗಿಲ್ಲ ಅಂತ ಏನು ಗ್ಯಾರಂಟಿ ಇದೆಯೇನು? ಇಫ್ ಐ ಆಮ್ ರೈಟ್, ಇಟ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ಇಸ್ ರೈಟ್. ಸೊ ಇಟ್ ಹ್ಯಾಸ್ ಟು ಸ್ಲೋಲಿ ಪರ್ಕ್ಯುಲೇಟ್ ಇನ್ ಟು ದ ಸೊಸೈಟಿ. ನೆವರ್ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಫಾರ್ ಎವ್ರಿ ಪ್ರಾಬ್ಲಮ್ಸ್ ಐ ಆಮ್ ನಾಟ್ ದ ರೀಸನ್. ಐ ಕುಡ್ ಬಿ ಒನ್ ಆಮಂಗ್ ದ ರೀಸನ್ ಫಾರ್ ಇಟ್, ಬೀಯಿಂಗ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಟ್. ಸೊ ಅದಕ್ಕೆ ಇದು ಲಾರ್ಜರ್ ಆಡಿಯನ್ಸ್ನಲ್ಲಿ ಹೋಗ್ಬೇಕಂತ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ಮೂಮೆಂಟಮ್ ಹಿಡಿಬೇಕು. ಯಾಕಂದರೆ ದಿಸ್ ಕಂಟ್ರಿ ರಿಕ್ವೈರ್ಸ್ ಎವ್ರಿಥಿಂಗ್ ರಿಕ್ವೈರ್ಸ್ ಎ ಮೂಮೆಂಟಮ್. ಮೂಮೆಂಟಮ್ ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ. ಈ ವಿಚಾರಗಳು ಇಲ್ಲೇ ಕಸದ್ಪಟ್ಟೆಗೆ ಹೋಗ್ಬಿಡ್ಬೋದು. ಈ ವಿಚಾರಕ್ಕೆ ಒಂದು ಲೈಕ್ ಬರಲಿಕ್ಕಿಲ್ಲ, 100 ಡಿಸ್ಲೈಕು ಬರ್ಬೋದು. ಸೊ ವಿಚಾರ ಅಂತಕ್ಕಂಥದ್ದನ್ನು ಯಾವಾಗಲೂ ನಾವು ವಿಮರ್ಶೆ ಮಾಡಿ ಸಮಾಜಕ್ಕೆ ಹೋದ್ಮೇಲೆ ಸಮಾಜದನ್ನು ಪಿಕಪ್ ಮಾಡ್ತಾ ಹೋದಾಗ ಅಲ್ಲೇ ನಮಗೆ ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ವಿ ಆರ್ ಮೋರ್ ಆಫ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಇಟ್ಸ್ ನಾಟ್ ಲೈಕ್ ಚೈನಾ, ಇಟ್ಸ್ ನಾಟ್ ಅ ಕಮ್ಯುನಿಸ್ಟ್ ಕಂಟ್ರಿ. ಅದು ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ನ ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಕಲ್ಚರ್, ದೇ ಬಿಹೇವ್ ಡಿಫ್ರೆಂಟ್ಲಿ. ಸೊ ಬೇರೆ ಕಂಟ್ರಿನ ಡೈರೆಕ್ಟಾಗಿ ಕಾಪಿ ಮಾಡೋಕ್ಕಾಗಲ್ಲ. ಬಟ್ ನಾವು ವಿಚಾರಗಳನ್ನು ಜಾಸ್ತಿ ಒಯ್ದಂಗೆ ಜನರ ಹತ್ರ ಪಾಸಿಟಿವ್ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋದ್ರೆ, ಇದೇ ವಿಚಾರನ ಪ್ರತಿ ಹಂತದಲ್ಲಿ ನಾವು ಮಾತನಾಡ್ತಾ ಹೋದರೆ ಇಂಥವು ಹಲವಾರು ಒಳ್ಳೊಳ್ಳೆ ವಿಚಾರಗಳು ಬೇರೆ ಹತ್ರ ಕೂಡ ಇರ್ತವೆ. ನಂದೇ ಫೈನಲ್, ನಂದೇ ಬೆಸ್ಟ್ ಅಂತ ಹೇಳಲ್ಲ. ಒಳ್ಳೆ ವಿಚಾರಗಳನ್ನು ನಾವು ಪದೇ ಪದೇ ಮಾತನಾಡ್ತಾ ಹೋದರೆ ಮೂಮೆಂಟಮ್ ಬಿಲ್ಡ್ ಆದ ತಕ್ಷಣ ದಟ್ ವಿಲ್ ಆಟೋಮೆಟಿಕ್ಲಿ ಪರ್ಕ್ಯುಲೇಟ್ ಇನ್ ಸೊಸೈಟಿ. ದೆನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಪೊಲಿಟಿಕ್ಸ್ ಅಗೇನ್ ವಿಲ್ ಗಿವ್ ಬ್ಯಾಕ್ ಟು ಸೊಸೈಟಿ. ಎಸ್, ವಿಷನ್ ಇದೆ, ಏನು ಎತ್ತ ಏನು ಮಾಡಬೇಕು ಅಂತ ಹೇಳ್ತೀರಿ. ಈ ಕಾರಣಕ್ಕೆ ಹಿಂಗಾದರೆ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳ ಈ ಥರ ಆದರೆ ಹಿಂಗಾಗುತ್ತೆ. ಹಣ ಕೇವಲ ಖಾಸಗಿಯವ್ರ ಹತ್ರ ಸೇರ್ಕೊಂಡಿದೆ. ಸೊ ಹಿಂಗಾದಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ನಮ್ಮ ದೊಡ್ಡ ಸಮಸ್ಯೆ ಅಂತ ಒಂದು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದೀರಿ. ಅಲ್ಲ, ನಂದು ಉದಾಹರಣೆ, ಸಾರಿ, ಖಾಸಗಿ ಸಂಸ್ಥೆಗಳು ರೊಕ್ಕ ಮಾಡಬಾರ್ದಂತಲ್ಲ. ಫಾರ್ ಎಕ್ಸಾಂಪಲ್ ಐಫೋನ್, ಅವನೇನು ಯಾವುದು ಗೋರ್ಮೆಂಟ್ದೇನಿಲ್ಲ, ಅವನೇ ಸ್ವಂತ ಒಂದು ಐಫೋನ್ ಮಾಡ್ತಾನೆ. ಅವನ ಐಫೋನ್ ಮೊನ್ನೆ ಮಾರಿರ್ತಕ್ಕಂಥ ಐಫೋನ್ ಪ್ರೋ 17 ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ಗಿಂತ ಜಾಸ್ತಿ ದುಡ್ಡು ಮಾಡ್ಕೊಂಡಿದ್ದಾನೆ. 50 ಲಕ್ಷ ಕೋಟಿಗೂ ಜಾಸ್ತಿ ದುಡ್ಡು ಒಂದು ಫೋನ್ ಕಂಪ್ನಿ ಮಾಡ್ತು. ವಿ ಆರ್ ಪ್ರೌಡ್ ಆಫ್ ಇಟ್. ಯಾವುದೇ ಸಂಸ್ಥೆ ಸರ್ಕಾರದ ಉಪಯೋಗಗಳನ್ನು ತಗೊಂಡು, ಸರ್ಕಾರದ ಉಪಯೋಗಗಳು ಸರ್ಕಾರದಿಂದನೇ ಲಾಭ ಪಡೆದು ಸಬ್ಸಿಡಿ ಪಡೆದು ಮಾಡಿರ್ತಕ್ಕಂಥಲ್ಲ. ಅಂಥ R&Dಗಳು, ರಿಸರ್ಚ್ಗಳು, ಟಾಟಾ ಭಾಳಷ್ಟು ಕಂಪ್ನೀಸ್ಗಳು ನಮ್ಮ ಇಂಡಿಯಾದಲ್ಲಿದ್ದಾವೆ. ಬಟ್ ಇತ್ತೀಚಿನ ಕಂಪ್ನಿಗಳು ಲೈಸನಿಂಗ್ ಮಾಡಿ ಸರ್ಕಾರದ ವಲಯದಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ಟೋಪಿ ಹಾಕಿ ಇವ್ರು ಜಾಸ್ತಿ ದುಡ್ಡು ಮಾಡಿದರೆ, ಅದು ಯಾವುದೇ ಸರ್ಕಾರಗಳಿರಲಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ, ಇದನ್ನು ನಾವು ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಗೋರ್ಮೆಂಟ್ ಶುಡ್ ಬಿಕಮ್ ಫೇಲ್ ಆಗ್ಬೋದು ನಾವು ಕೆಲವು ಸಂದರ್ಭದಲ್ಲಿ. ಬಟ್ ಗೋರ್ಮೆಂಟ್ ಶುಡ್ ಬಿಕಮ್, ಯಾಕಂದರೆ ನಮ್ಮಲ್ಲಿ ಎಲ್ಲ ಇದೆ. ಸ್ಟೀಲ್ ಮೇಕಿಂಗು ನಾವೇ ಮಾಡ್ಬೋದು, ಕೋರ್ ಪ್ರೊಡಕ್ಷನ್ಸು ನಾವೇ ಮಾಡ್ಬೋದು, ಮೈನಿಂಗ್ ನಮ್ಮ ಹತ್ರದ ಮೈನಿಂಗ್ ರೇಟ್ಸೇ ಸರ್ಕಾರದ್ದು, ಈ ದೇಶದ ಮೈನಿಂಗ್ ರೇಟ್ಸ್ಗಳನ್ನ ನಾವೆಲ್ಲ ಇಂಥವನ್ನ ಪ್ರೈವೇಟೈಸ್ ಮಾಡೋಣ. ಬಟ್ ಲಿಮಿಟಲ್ಲಿರಬೇಕು. ಎಲ್ಲ ಪ್ರೈವೇಟೈಸ್ ಮಾಡಿ ನಾವು ಕೈಲೇ ಕೂತ್ಕೊಂಡ್ರೆ ಆಗಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ ಈಗ ಅನ್ನೋದು ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.